ತಾನಾಡಿಕೊಂಡು ಮಾಡುವವನು ಮಧ್ಯಮನು, ತಾನಾಡಿಕೊಂಡು ಮಾಡದವನು ಅಧಮನು ಕಾಣೋ ಸರ್ವಜ್ಞ ಅಂತ. ಯಾವುದು ಏನು ಯಾವುದು ಡಿಸೈಡ್ ಮಾಡೋದು ಅವ್ರಿಗೆ ಬಿಟ್ಟಂಥದ್ದು ಅದಿರೋ ಆಗಲಿ. ಈಗ ಮಾತ್ರ ಯಡಿಯೂರಪ್ಪ ಮತ್ತು ದೇವೇಗೌಡರು ಮೋಸ್ಟ್ಲಿ ದೂರ ಸರಿತಾ ಇದ್ದಾರೆ. ಹೀಗಾಗಿ ಕರ್ನಾಟಕದಲ್ಲಿ 3 ಸಪ್ರೇಟಾಗಿ ಇಲೆಕ್ಷನ್ ಮಾಡ್ತಾವೇನೋ ಅನ್ನುವಂಥ ಪ್ರಶ್ನೆ ಮತ್ತೆ ಹುಡ್ತಾ ಇದ್ದಾವೆ. ಆದರೂ ಇದಕ್ಕೆ ಏನಾದರೂ ಪರಿಹಾರವನ್ನು ಮೋದಿ ಮತ್ತು ಶಾರು ಕಂಡುಕೋಬಹುದು. ಅದೇ ಕಾಲಕ್ಕೆ ಯಡಿಯೂರಪ್ಪನವ್ರಿಗೂ ಅನಿವಾರ್ಯ ಇದೆ. ಇವತ್ತು ಈಗ ತನ್ನ ಮಗನ ಬಗ್ಗೆ ಭಾಳ ಮಾತಾಡಿದ ಒಂದೇನೋ ಕೆಲಸ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಅವ್ರು ಎಷ್ಟು ಮೌನದಾರ ಅಷ್ಟು ಗಟ್ಟಿಗೊಳ್ತಾ ಇದ್ದಾರೆ. ಬಿ ಜೆ ಪಿಯಲ್ಲೇ ತಮ್ಮ ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ. ಅದೇನೂ ಇರಲಿ, ಒಟ್ಟು ಇಲ್ಲಿ ಮಾತ್ರ ನಮ್ಮ JDSಕ್ಕೆ ಅದೇ ಕಾಲಕ್ಕೆ ಬಿ ಜೆ ಪಿಗೆ ಸ್ವಲ್ಪ ಬೇರೆಯಾಗುವಂಥ ಸಂದರ್ಭ ಬರಬಹುದೇನೋ ನೋಡೋಣ ಅಂತ. ಒಟ್ಟು ಏನಾದರೂ ಆಗಲಿ, ಒಟ್ಟಿನಲ್ಲೇ ಈ ಸಲ ಇದು ಗೆಳೆತನ ಅಂದರೆ JDS BJP ಗೆಳೆತನ ಬಹಳ ದಿನಗಳವರೆಗೆ ಮುಂದುವರಿತದನ ಇಲ್ವಾ ಅನ್ನೋದು ನೀವು ಹೇಳ್ರಿ. ನಿಮಗೇನು ಅನ್ನಿಸ್ತದ? ನಾವೇನೋ ತಪ್ಪು ಮಾತಾಡಿದ ಏನು ಎಂತು ಅಂತೇಳಿ ನಿಮ್ಗೆ ಸರಿ ಲೈಕರ್ ಮಾಡಿ ಡಿಸ್ಲೈಕರ್ ಮಾಡಿ ಏನು ಮಾಡಿ ನೋಡ್ತಾ ಇರ್ರಿ. H60 ನ್ಯೂಸ್ ಅರ್ಥ ದೇಶಿತರನ್ನು ಸತ್ತ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.